ದರ್ಶನ್ ಜೈಲು ಸೇರಿದ ಬಳಿಕ ಚರ್ಚೆಗಳು ನಡೀತಾ ಇದೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೆಂಟ್ರಲ್ ಜೈಲ್ ಕಂಬಿಗಳ ಹಿಂದೆ ಕಾಟೇರ ಇರುವಂಥ ವಿಚಾರವಾಗಿ ಚಿತ್ರರಂಗಕ್ಕೆ ಕಳಂಕ ಬರ್ತಾ ಸಾಧ್ಯವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಅವರು ಇದೇ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರೇನು ಮಾತಾಡಿದ್ದಾರೆ ಕೇಳ್ಕೊಂಬೋಣ ಬನ್ನಿ. ದರ್ಶನ್ ಅವ್ರ ಮೇಲೆ ಒಂದು ತನಿಖೆ, ಜೈಲು ಪಾಲಾಗಿದ್ದಾರೆ. ಅವರಿಂದ ಚಿತ್ರರಂಗಕ್ಕೆ ಕಳಂಕ ಬರುತ್ತಾ? ಚಿತ್ರ ಮಂಡಳಿಯವರು ಏನಿದ್ದಾರೆ ಈಗ ಅವ್ರಿಗೆಲ್ರಿಗೂ ಇದು ಅಂಟುತ್ತಾ? ದರ್ಶನ್ ಅವ್ರ ಮೇಲೆ ಒಂದು ತನಿಖೆ, ಜೈಲು ಪಾಲಾಗಿದ್ದಾರೆ. ಅವರಿಂದ ಚಿತ್ರರಂಗಕ್ಕೆ ಕಳಂಕ ಬರುತ್ತಾ? ಚಿತ್ರ ಮಂಡಳಿಯವರು ಏನಿದ್ದಾರೆ. ಇನ್ನು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಸೂರಜ್ ರೇವಣ್ಣ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆಯ ಬಳಿಕ ವರದಿ ಬರುತ್ತೆ. ಆ ಬಳಿಕ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಪಕ್ಷದಿಂದ ಸೂರಜ್ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ, ಯಾವುದೇ ಅನುಮಾನ ಬೇಡ. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ ಜಿಟಿ ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ವರದಿ ಬರಲಿ, ಆ ಬಳಿಕ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿ. ಯಾರ್ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎರಡೂ ಕಡೆ. ಇದು ಸಂಪೂರ್ಣ ವರದಿ ಬಂದ ಮೇಲೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತದೆ, ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ, ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗ್ತದೆ. ಯಾರೇ ತಪ್ಪು ಮಾಡಿದ್ರು ತಪ್ಪೇ. ಸೂರಜ್ ಅವ್ರದ್ದು SIT ವರದಿಗೆ ಏನು ಕೊಟ್ಟಿದ್ದಾರೆ, ಆ ವರದಿ ಬಂದ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಸೂರಜ್ ಅವ್ರದ್ದು SIT ವರದಿಗೆ ಏನು ಕೊಟ್ಟಿದ್ದಾರೆ, ಆ ವರದಿ ಬಂದ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಸೂರಜ್ ಅವ್ರದ್ದು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಇಷ್ಟೇ ಅಲ್ಲ, CM DCM ಬಣ ಬಡಿದಾಟ ಏನು ಶುರುವಾಗಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಅವರು CM ಆಗಬಹುದು. ಹೈಕಮಾಂಡ್ ಹೇಳಿದ್ರೆ CM ಸಿದ್ದರಾಮಯ್ಯ ಕೇಳಬೇಕು. ಮೈಸೂರಿನಲ್ಲಿ ಈ ಬಗ್ಗೆ ಅವರು ಮಾತಾಡಿದ್ದಾರೆ ಜಿಟಿ ದೇವೇಗೌಡ ಅವರು. ಆ ಮೂಲಕ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ DK ಶಿವಕುಮಾರ್ ಅವರು CM ಆಗ್ತಾರೆ. ಹೈಕಮಾಂಡ್ ಮಾತನ್ನ ಸಿದ್ದರಾಮಯ್ಯ ಕೂಡ ಕೇಳಬೇಕು ಅಂತ ಹೇಳಿದ್ದಾರೆ. ಕೇಳಿ. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಅವರೇನು ಒಪ್ಪಂದ ಮಾಡವ್ರೆ, ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯನವರು ಹೇಳೋದೆ ಕಾಂಗ್ರೆಸ್ ಹೈಕಮಾಂಡ್ ಇದೆ, ನಮಗೆ ಅದೇನು ತೀರ್ಮಾನ ಮಾಡ್ತದೆ ನಾವು ಅದರಂತೆ ನಡ್ಕೊಳ್ತೀವಿ ಅಂತ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಸಿದ್ದರಾಮಯ್ಯನವರು ಕೂಡ ಒಪ್ಕೋತಾರೆ. ಹೈಕಮಾಂಡು ಮಾಡಿ ಮನಸ್ಸು ಮಾಡಿ, ಸಿದ್ದರಾಮಯ್ಯನವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಆಯ್ತದೆ. ಅದನ್ನು ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ, ಅದಿರೋದೇ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ. ಸಿದ್ದರಾಮಯ್ಯನವರು ಸುದೀರ್ಘ ಮಂತ್ರಿ, ಉಪಮುಖ್ಯಮಂತ್ರಿ, ಹಣಕಾಸು 15 ವರ್ಷ, 15 ಬಡ್ಜೆಟ್ಟು, 15-16 ಗೊತ್ತಿಲ್ಲ. ಆಮೇಲೆ ಯಾವ ರೀತಿ ಅಧಿಕಾರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಅನುಭವ ಅವ್ರ ಜೀವನದಲ್ಲಿ ಸಾಕಷ್ಟು ಆಗಿದೆ. ಅದರಿಂದ ಅವರು ಹಿಂಗೆ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ. ನಾವು ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಾವು ಬೀಳಿಸ್ತೀವಿ ಅದನ್ನು ಹೇಳಲ್ಲ. ಯಾವುದೇ ಕಾರಣಕ್ಕೂ ಸಂಪೂರ್ಣ ಬಹುಮತ ಇರ್ತಕ್ಕಂಥ ಸರ್ಕಾರವನ್ನು ನಾವು ಬೀಳಿಸ್ಲಿಕ್ಕೆ ಹೋಗೋ ಪ್ರಶ್ನೆ ಇಲ್ಲ.